Hey friends, today we are going to Madikeri, Mysore. ನಾವು ಫಸ್ಟ್ ಭಾಗಮಂಡಲದ ಭಗಂಡೇಶ್ವರ ದೇವಸ್ಥಾನಕ್ಕೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೆಳಗೆ ತ್ರಿವೇಣಿ ಸಂಗಮ ನದಿ ಸಹ ಇತ್ತು, ಅಲ್ಲಿಗೆ ಸಹ ಹೋದ್ವಿ. ಅಲ್ಲಿಂದ ಸೀದಾ ತಲಕಾವೇರಿಗೆ ಹೊರಟ್ವಿ. ಅದ್ರ ಮುಂಚೆ ಕೂರ್ಗಲ್ಲಿ ಒಂದು ರೆಸ್ಟೋರೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಕೂರ್ಗಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡುವಾಗ ಅಲ್ಲಿ ಶಾಪಿಂಗ್ ಸಹ ಇತ್ತು. ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದ್ದ ಪ್ರಾಡಕ್ಟ್ಸ್ ಸಹ ಇತ್ತು. ಇದೇ ತಲಕಾವೇರಿಯ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನಂಗಂತೂ ಮನಸ್ಸೇ ಬರಲಿಲ್ಲ ದೇವಸ್ಥಾನದಿಂದ ಹೊರಗೆ ಬರಲಿಕ್ಕೆ, ಅಷ್ಟು ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಆಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋದು. ಹಾಗೆ ಕಾವೇರಿ ತಾಯಿಯ ತೀರ್ಥ ಪ್ರೋಕ್ಷಣೆ ಸಹ ಇತ್ತು. ಅಲ್ಲಿ ಒಂದು ಶಿವಲಿಂಗಕ್ಕೆ ಎಲ್ಲರೂ ಕಾಯಿನ್ಸ್ ಸಹ ಹಾಕ್ತಿದ್ರು, ಏನೋ ಒಂದು ನಂಬಿಕೆ ಇತ್ತಂತೆ. ಹಾಗಾಗಿ ಅಲ್ಲಿಂದ ನಾವು ಸ್ಟ್ರೈಟ್ ಮೈಸೂರಿಗೆ ಹೊರಟ್ವಿ. ಮೈಸೂರಲ್ಲಿ ಹೊರಡುವಾಗ ಮಡಿಕೇರಿ ಬಾರ್ಡರ್ ಹತ್ರ ಒಂದು ಮೇಳ ಇತ್ತು, ಶಾಪಿಂಗ್. ಹಾಗೆ ಅಲ್ಲಿ ಬಸ್ ನಿಲ್ಸಿದ್ವಿ. ಶಾಪಿಂಗಿಗೆ ಹೋಗೋರೆಲ್ಲ ಹೋಗಿ ಅಂತ ಹೇಳಿದ್ರು. ನಾನು ಸಹ ಹೋದೆ. ಚೆನ್ನಾಗಿ ಕಲೆಕ್ಷನ್ ಭರಣಿ ಅದೆಲ್ಲ ಇತ್ತು. ತಕೊಳ್ಳುವೇ ಆಗ್ತಿತ್ತು, ಆದರೆ ತಕೊಳ್ಳಿಕ್ಕೆ ಟೈಮ್ ಸಹ ಸಾಕಾಗ್ತಾ ಇಲ್ಲ ಆಯ್ತು. ಅಲ್ಲಿಂದ ನಾವು ಕಾವೇರಿ ನಿಸರ್ಗಧಾಮಕ್ಕೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಬೋಟ್ ರೈಡಿಂಗ್ ಎಲ್ಲ ಇತ್ತು, ಹ್ಯಾಂಗಿಂಗ್ ಬ್ರಿಡ್ಜ್ ಸಹ ಇತ್ತು ನೋಡಿ. ಬೋಟ್ ಪೆಡಲಿಂಗ್ ರೈಡ್ ಸಹ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನಾವು ಮಡಿಕೇರಿದು ಜೈನ್ ಟೆಂಪಲ್ಗೆ ಹೊರಟ್ವಿ, ಗೋಲ್ಡನ್ ಟೆಂಪಲ್ಗೆ. ಭಾರಿ ಖುಷಿ ಆಯಿತು. ನಾನಂತೂ ಇದು ಸಹ ಫಸ್ಟ್ ಟೈಮ್ ವಿಸಿಟ್ ಮಾಡೋದು. ಹಾಗೆ ಅಲ್ಲಿಂದ ನಾವು ಮೈಸೂರಿಗೆ ಹೊರಟ್ವಿ. ಬೋರ್ ಅಂತೂ ಆಗಲಿಲ್ಲ, ತುಂಬ ಅಂದ್ರೆ ತುಂಬ ಜಾಲಿ ಆಗಿತ್ತು ನಮ್ಮ ಟ್ರಿಪ್. ಯಾಕಂದ್ರೆ ಎಲ್ಲರೂ ಸಹ ಒಳ್ಳೆ ಸಹಕಾರ ಮಾಡಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಗಿತ್ತು. ಆಮೇಲೆ ಮರುದಿನ ಮೈಸೂರು ರೀಚ್ ಆದ್ವಿ ನೋಡಿ. ಸ್ಟೇ ಆದದೆಲ್ಲ ಮೈಸೂರಲ್ಲಿ ಒಂದು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ನಾವು ಸ್ಟೇ ಆದದ್ದು. ಅಲ್ಲಿಂದ ಬೆಳಿಗ್ಗೆ ಒಂದು 5:30ಗೆ ನಾವು ದರ್ಶನಕ್ಕೆ ಬಂದ್ವಿ. ಮೈಸೂರು ಚಾಮುಂಡಿ ಅಮ್ಮನವರ ದರ್ಶನ ಎಲ್ಲ ಮಾಡಿ ಹೊರಗೆ ಬಂದು ಅಲ್ಲಿಯ ಪ್ರಸಾದ ಸಹ ತಿಂದ್ವಿ. ಅದಾದ್ಮೇಲೆ ಸುತ್ತಮುತ್ತಲೂ ಸಹ ದೇವಸ್ಥಾನ ಇತ್ತು, ಅಲ್ಲಿಗೆಲ್ಲ ಹೋದ್ವಿ. ಇದು ಮೈಸೂರು ಚಾಮುಂಡಿ ಬೆಟ್ಟದ ಹತ್ರನೇ ಇರುವ ದೇವಸ್ಥಾನ, ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆಲ್ಲ ಹೋದಾದ್ಮೇಲೆ ಎಲ್ಲರದ್ದು ದರ್ಶನ ಆಗಿ ಬರುವಾಗ ಆಲ್ಮೋಸ್ಟ್ 2 o'clock ಆಗಿತ್ತು. ಹಾಗೆ ಹೋಟೆಲಿಗೆ ಹೋಗಿ ಊಟ ಎಲ್ಲ ಮಾಡಿದ್ವಿ. ಮತ್ತೆ ಅಲ್ಲಿಂದ ಎಲ್ಲರೂ ಝೂಗೆ ಹೊರಟ್ರು. ನಾವು ಬಸ್ಸಲ್ಲೇ ಇದ್ವಿ. ಅಂಡ್ ಝೂ ಇಂದ ಬಂದಾದ್ಮೇಲೆ ಎಲ್ಲರೂ ಡೈರೆಕ್ಟ್ ಮೈಸೂರು ಪ್ಯಾಲೇಸಿಗೆ ಹೋಗುವಂತ ಹೇಳಿದ್ರು. ಅಲ್ಲಿ ರೀಚ್ ಆಗುವಾಗ 4:30 ಆಗಿತ್ತು. ಲೈಟ್ನಿಂಗ್ ಸ್ಟಾರ್ಟ್ ಆಗೋದು 7 o'clock ಅಂತ ಹೇಳಿದ್ರು. ಹಾಗೆ ಜನ ಕೂಡ ಬರ್ತಾ ಇದ್ರು. ಲೈಟ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ನಾನಂತೂ ಅಲ್ಲೇ ಸ್ಟಕ್ ಆದ್ರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು, ನನಗೆ ಖುಷಿ ಆಯ್ತು. ಮೈಸೂರು ಪ್ಯಾಲೇಸ್ ಒಳಗೆ ನಾನು ಹೋಗಿದ್ದೆ, ಫ್ಯಾಮಿಲಿ ಟ್ರಿಪ್ ಅಲ್ಲಿ ನಾನು ಹೋಗಿದ್ದೆ.